ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಚಟುವಟಿಕೆ 4.12 ಯಾವ ಕನ್ನಡಗಳು ಹೆಚ್ಚು ನೊರೆ ಕೊಡುತ್ತದೆ ಎಂದು ಪರೀಕ್ಷಿಸೋಣ. ಬೇಕಾದ ವಸ್ತುಗಳು: ಅಳತೆ ಜಾರ್, ಗಡಸು ನೀರು, ಸಾಬೂನಿನ ದ್ರಾವಣ, ಮಾರ್ಜಕದ ದ್ರಾವಣ, 2 ಕನ್ನಡಗಳು, 1 ಇಂಕ್ ಫಿಲ್ಲರ್ ಮತ್ತು ಸ್ಟ್ಯಾಂಡ್. ಅಳತೆ ಜಾರ್ನಲ್ಲಿ 10 ml ನಷ್ಟು ಗಡಸು ನೀರನ್ನು ಹಾಕೋಣ ಮತ್ತು 1 ಕನ್ನಡದಲ್ಲಿ ಹಾಕೋಣ. ಮತ್ತೆ 10 ml ನಷ್ಟು ಗಡಸು ನೀರನ್ನು ಹಾಕೋಣ. ಇನ್ನೊಂದು ಕನ್ನಡದಲ್ಲಿ ಗಡಸು ನೀರನ್ನು ಹಾಕೋಣ. ಈಗ 5 ml ನಷ್ಟು ಸಾಬೂನಿನ ದ್ರಾವಣವನ್ನು ಹಾಕೋಣ. ಮತ್ತೊಂದು ಕನ್ನಡಕ್ಕೆ ಮಾರ್ಜಕದ ದ್ರಾವಣವನ್ನು 5 ml ನಷ್ಟು ಮಾರ್ಜಕದ ದ್ರಾವಣವನ್ನು ಹಾಕೋಣ. ಈಗ ಇದನ್ನು ಚೆನ್ನಾಗಿ ಕಲಸಿ ಒಂದೇ 2 ಕನ್ನಡಗಳಲ್ಲಿ ಯಾವುದು ಹೆಚ್ಚು ನೊರೆಯನ್ನು ಉಂಟು ಮಾಡಿದೆ ಎಂದು ನೋಡೋಣ. ಮಾರ್ಜಕದ ದ್ರಾವಣದಲ್ಲಿ ಹೆಚ್ಚು ನೊರೆ ಉಂಟಾಗಿದೆ. ಸಾಬೂನಿನ ದ್ರಾವಣದಲ್ಲಿ ಕಡಿಮೆ ನೊರೆ ಉಂಟಾಗಿದೆ, ಏಕೆಂದರೆ ಮಾರ್ಜಕದ ದ್ರಾವಣ ಗಡುಸು ನೀರಿನ ಜೊತೆ ವರ್ತಿಸುತ್ತದೆ. ಸಾಬೂನಿನ ದ್ರಾವಣ ಗಡುಸು ನೀರಿನ ಜೊತೆ ವರ್ತಿಸುವುದಿಲ್ಲ.